ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಿಸಿಲು ಬೀಳ್ತಾ ಇದೆಯಲ್ಲ, ಆ ಒಂದು ಕಾರಣಕ್ಕಾಗಿ ಬೀದರ್ ಜಿಲ್ಲೆಯಲ್ಲಿ ಒಬ್ಬ ಯುವಕ ಸಾವನ್ನಪ್ಪಿದ್ದಾನೆ. ಅರ್ಥ ಮಾಡ್ಕೊಳ್ಳಿ ಎಷ್ಟೊಂದು ಬಿಸಿಲು ಬೀಳ್ತಾ ಇದೆ. ಈಗ ಮಧ್ಯಾಹ್ನ ಸುಮಾರು ಆದ್ರೆ ಮುಗೀತು, ಹಾದಿ ಅಂದ್ರೆ ಸುಡ್ತಾ ಇರತ್ತೆ. ಏನಾದ್ರೂ ಮೊಟ್ಟೆ ಇಟ್ಟರೆ ಅದರ ಆರಾಮಾಗಿ ಫ್ರೈ ಆಗತ್ತೆ. ಅಂತ ಒಂದು ಬಿಸಿಲು ಬೀಳ್ತಾ ಇದೆ. ಅಂತ ಒಂದು ಸಮಯದಲ್ಲಿ ಬೈಕ್ ಏನಾದ್ರು ಹೊರಗಡೆ ತಗೊಂಡಾದ್ರೆ ಮುಗ್ದ ಹೋಯ್ತು, ಸುಟ್ಟು ಭಸ್ಮ ಆಗುವಂತ ಸಾಧ್ಯತೆ ಇರತ್ತೆ. ಪೆಟ್ರೋಲ್ ಕಾಯ್ತಂದ್ರೆ ಮುಗೀತು, ಬ್ಲಾಸ್ಟ್ ಆಗುವಂತ ಸಾಧ್ಯತೆ ಇರತ್ತೆ. ಆದ ಕಾರಣ ಬೆಳಗ್ಗೆ 10 ಗಂಟೆ ಒಳಗಾಗಿ ಏನು ಕೆಲಸ ಮಾಡ್ತೀರಾ, ಏನು ಮಾಡ್ಬೇಕಂತ ಇದ್ರೆ ಅದನ್ನಷ್ಟು ಮುಗಿಸ್ಕೊಂಡು ಮನೆಯಲ್ಲಿರಿ, ಅಥವಾ ಎಲ್ಲರೂ ಗಿಡದ ಕೆಳಗಡೆ ಇರಿ, ಅಥವಾ ಎಲ್ಲಾದ್ರೂ ಬೇಗ ಆಫೀಸು ಅಥವಾ ನೀವೇನು ಕಚೇರಿ ಹೋಗ್ತಿಲ್ಲ ಹೋಗಿ. 10 ದಾಟಿತಂದ್ರೆ ಮುಗ್ದ ಹೋಯ್ತು, ಅನಾಹುತಕ್ಕಾಗಿ ಸುಡ್ತಾ ಇರತ್ತೆ. ಆದ ಕಾರಣ ಈಗ ಕರ್ನಾಟಕ ಭಾರತೀಯ ಹವಾಮಾನ ಇಲಾಖೆ ನಿಮಗೊಂದು ಎಚ್ಚರಿಕೆ ಕೊಟ್ಟಿದೆ. ಅಂದ್ರೆ ಏಪ್ರಿಲ್ 21ನೇ ತಾರೀಕಿನಿಂದ ಮೇ 15ನೇ ತಾರೀಕು ತನಕ ಯಾರು ಕೂಡ ಹೊರಗಡೆ ಜಾಸ್ತಿ ಅಡ್ಡಾಡಬೇಡಿ, ಎಲ್ಲಿ ಹೋಗಕ್ಕೆ ಹೋಗಬೇಡಿ. ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಈ ಒಂದು ಬೈಕ್ ಮೇಲೆ ಅಥವಾ ಕಾರ್ನಲ್ಲಿ ದೂರಿನ ಪ್ರಯಾಣ ಮಾಡಕ್ಕೆ ಹೋಗಬೇಡ ಅಂತೇಳಿ ಸ್ಪಷ್ಟ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಹವಾಮಾನ ಇಲಾಖೆ ಹುಚ್ಚರಂತ ತಿಳ್ಕೊಂಡಿದ್ದಾರೆ. ಅವ್ರು ನಮ್ಮ ಸಲುವಾಗಿ ಹೇಳ್ತಿರ್ತಾರೆ, ಈ ಜನ ಕೇಳಲ್ಲ. ಏನಾದರೂ ಒಳ್ಳೇದಕ್ಕಾಗಿ ಹೇಳಿದ್ರೆ ಏನು ಬಿಡಿ ಇದು ಸುಳ್ಳಿದೆ, ಫೇಕ್ ಇದೆ ಅಂತೀರ. ನೋಡಿ, ನಿಮ್ಗೆ ಯಾವಾಗ ಅನುಭವ ಗೊತ್ತಲ್ಲ ಅವಾಗ ಮಾತ್ರ ಗೊತ್ತಾಗತ್ತೆ. ಅಂದ್ರೆ ಈಗ ಕರೆಂಟ್ ಇದೆ ಅಂದ್ರೆ ಏನು ಕಾಣಿಸೋದಿಲ್ಲ ಕರೆಂಟು, ಅದನ್ನ ಹಿಡಿಬೇಡ ಕರೆಂಟ್ ಹತ್ತೈತೆ, ಹಿಡಿಬೇಡ ಕರೆಂಟ್ ಹತ್ತೈತೆ ಅಂದ್ರೆ ಕೇಳೋದಿಲ್ಲ. ಅದು ಹಿಡಿಯಸ್ತಕ ಅವ್ರ ಮನಸ್ಸಿಗೆ ಸಮಾಧಾನ ಆಗಲ್ಲ. ಹಿಡಿದ ಮೇಲೆ ಗೊತ್ತಾಗತ್ತೆ, ಹಾ ಇದು ಕರೆಂಟ್ ಇದೆಯಲ್ಲ, ಇದು ಸಾಯ್ತಿದ್ನಲ್ಲ, ನೀ ಹೇಳಿಲ್ಲ ಯಾಕ, ಮೊದಲೇ ಹೇಳಿದಂತ ಅವಂತಾನೆ, ಆದ್ರೆ ಹೇಳಿಲ್ಲ ಅಂತ ಇವಂತಾನೆ. ಇಂಥ ಒಂದು ಜನ ಇದ್ದಾರ. ಆದ ಕಾರಣ ಈಗ ಪ್ರಸ್ತುತ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಹೊರಗಡೆ ಓಡಾಡಬೇಡಿ, ಸಾಯುವಂತ ಪರಿಸ್ಥಿತಿ ಬರತ್ತೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಬಿಸಿಲು ಬೀಳ್ತಾ ಇದೆ. ನಾನೇ ಹೋಗಿದ್ದೆ, ಈ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಬರೋ ಸಮಯದಲ್ಲಿ ನಮ್ಮ ಕಣ್ಣು ಮುಂದೆ ಒಬ್ಬರಿಗೆ ಅವನದು ಗಾಡಿ ಇರುತ್ತಲ್ಲ, ಅವನದು ಬೈಕು ಅದಕ್ಕೆ ಬೆಂಕಿ ಹತ್ಕೊತ್ತು. ಅಕಸ್ಮಾತ್ವಾಗಿ ಬೆಂಕಿ ಹತ್ಕೊತ್ತು. ಯಾಕಂದ್ರೆ ಈಗ ಇಂಜಿನ್ ಇರುತ್ತಲ್ಲ ಫುಲ್ ಕಾಯುತ್ತೆ. ಫುಲ್ ಅಂದ್ರೆ ಎಷ್ಟು ಕಾಯ್ತಂದ್ರೆ ಫುಲ್ ಕಾಯುತ್ತೆ. ಬೆಂಕಿ ಹತ್ತಂದ್ರೆ ಮುಗಿದು ಹೋಯ್ತು, ಬೈಕು ಮುಗೀತಂತ ತಿಳ್ಕೊಳ್ಳೋದು. ಅಲ್ಲಿ ಆರಿಸೋದಕ್ಕೆ ಏನೂ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ಅಂತ ರಣ ಬಿಸಿನಲ್ಲಿ ಹೋಗಕ್ಕೆ ಹೋಗ್ಬೇಡಿ. ಮುಂದ್ಗಡೆ ಹೋಗಿ ಇನ್ನೊಂದು 15 ದಿನ ಮಳೆ ಸ್ಟಾರ್ಟ್ ಆಗತ್ತೆ. ಮಳೆಗಾಲದಲ್ಲಿ ಹೋಗಿ ಆರಾಮಾಗಿ ತಿರುಗಾಡಿ. ಒಂದು 15 ದಿನದಲ್ಲಿ ರಜೆ ಆದ್ರೆ ಆಗಲಿ, ಬಟ್ ನೀವು ಪ್ರಾಣ ಕಾಪಾಡಿಕೊಳ್ಳಿ ಅಷ್ಟೇ ಹೇಳೋದು. ಮತ್ತು ಇನ್ನೊಂದು, ನೀರನ್ನು ಹಾಳು ಮಾಡಕ್ಕೆ ಹೋಗ್ಬೇಡಿ. ಗೌರ್ಮೆಂಟ್ದವ್ರು ಅಂತ ಅವ್ರ ಅಪ್ಪನ ಮನೆ ಅಂತ ಯಾರು ಕೂಡ ಅಲ್ಲ. ನೀರನ್ನು ಹಾಳು ಮಾಡಕ್ಕೆ ಹೋಗ್ಬೇಡಿ. ನೀವು ಕಷ್ಟಪಡಬೇಕು, ನೀವು ದುಡಿಬೇಕು, ನೀವು ತಿನ್ಬೇಕು. ನೀರನ್ನ ಈ ಒಂದು ಸಮಯದಲ್ಲಿ ಹಾಳು ಮಾಡಿದ್ರೆ ಕುಡಿಯೋದಕ್ಕೆ ಬಾರಿ ಬಿಕ್ಕಟ್ಟಾಗತ್ತೆ. ಎಲ್ಲ ಪ್ರತಿಯೊಂದು ಕೊಂಡು ತಗೋಬೇಕು ನೀವು. ಹಳ್ಳಿಗತಿ ಅಲ್ಲ, ಹಳ್ಳಿಯಲ್ಲಿ ಏನು ಬೋರ್ವೆಲ್ ಇರ್ತಾವ ಬಿಡಿ. ಹಳ್ಳಿಗತಿ ಅಲ್ಲ, ಪ್ರತಿಯೊಂದು ಕೊಂಡು ತಗೋಬೇಕು ಸಿಟಿಲಿರೋರು. ನೋಡಿ, ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ನಾನಂತ ಹೇಳ್ತಾ ಇದ್ದೇನೆ ನಿಮ್ಮೊಂದು ಹೆಲ್ಪಿಗಾಗಿನೇ ಹೇಳ್ತಾ ಇದ್ದೇನೆ. ಏಪ್ರಿಲ್ 21ನೇ ತಾರೀಕಿಂದ ಮೇ 15ನೇ ತಾರೀಕು ತನಕ ಹೊರಗಡೆ ಯಾರು ಹೋಗಬೇಡಿ, ಅಡ್ಡಾಡಬೇಡಿ, ಜಾಸ್ತಿ ತಿರುಗಾಡಬೇಡಿ. ಮತ್ತು ಅನ್ಬೋದು, ನಾವು ಕೂತು ತಿಂದರೆ ನಮ್ಗೆ ಯಾರು ಹಾಕ್ತಾರೆ, ಯಾರು ತಂದು ಹಾಕ್ತಾರೆ ಅಂತ ಅನ್ಬೋದು. ನೋಡಿ, ಈ ರೀತಿಯ ಮಾತು ಬರತ್ತೆ, ಸಹಜ ಮಾತು. ಆದರೆ ಬಿಸಿಲಿನಲ್ಲಿ ಹೋಗೋದು ತುಂಬ ಕಷ್ಟ ಇದೆ. ಒಬ್ಬ ಯುವಕ ಸಾಯ್ತಾನಂದ್ರೆ ವಿಚಾರ ಮಾಡಿ, ಈ ಒಂದು ಬಿಸಿಲಿನಲ್ಲಿ ಇರೋದ್ರಿಂದ.